ಸ್ವಾಗತ. ನಾವು ಇಂದಿನ ತರಗತಿಯಲ್ಲಿ ವ್ಯಾಕರಣದ ಬಗ್ಗೆ ತಿಳ್ಕೊಂಡ್ವಿ. ಈಗ ನಾವು ಗದ್ಯ ಭಾಗದಲ್ಲಿ ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ. ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ. ಇದು ಜನಪದ ಕಥೆ. ಗದ್ಯ ಭಾಗ 1 ಒಟ್ಟಿಗೆ ಬಾಳುವ ಆನಂದ. ಈಗ ಏನಪ್ಪ ಒಟ್ಟಿಗೆ ಬಾಳುವ ಆನಂದ ಅಂದ್ರೆ, ಈಗ ಒಬ್ಬರಿಗಿಂತ ಇಬ್ರು ಲೇಸು, ಇಬ್ಬರಿಗಿಂತ 3 ಜನ ಲೇಸು, ಒಟ್ಟಾಗಿ ಬಾಳಿದ್ರೆ ಎಲ್ಲರೂ ಸುಖ ಸಂತೋಷದಿಂದ ಇರ್ಬೋದು. ಮತ್ತೆ ನಮ್ಮ ನಡುವೆ ಅವರವ್ರ ನಡುವೆ ಯಾವ ಭಿನ್ನಾಭಿಪ್ರಾಯ ಇರಲ್ಲ. ಎಲ್ಲಾದ್ರೂ ಮರೆತು ನಾವು ಪ್ರೀತಿಸುತ್ತಾ ಎಲ್ಲರ ನಡುವೆ ಸುಖವಾಗಿ ಇರಬಹುದು. ಮತ್ತೆ ನಮ್ಮ ಬದುಕು ಸುಖಮಯದಿಂದ ಇರುತ್ತೆ. ಒಟ್ಟಿಗೆ ಬಾಳುವ ಆನಂದ, ಇದು ಒಂದು ಜನಪದ ಕಥೆ. ಈಗ ಪಾಠ ಓದ್ತಾ ಹೋಗ್ತೀನಿ, ಕೇಳಿಸ್ಕೊಂತ ಇರಿ. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು. ಅಲ್ಲಿ ಒಂದು ಬೇವಿನ ಮರ ಇತ್ತು. ಹೇಗೋ ಏನೋ ಅದರ ಕೆಳಗೆ ಒಂದು ಗುಂಡನೆಯ ಕಲ್ಲು ಒಂದು ನಿಂತುಕೊಂಡಿತ್ತು. ಮುಂದೆ ಮೇಲೆ ಕುಳಿತುಕೊಳ್ಳುತ್ತಿದ್ದ ಹಕ್ಕಿಗಳ ಹಿಕ್ಕೆ ಕಲ್ಲಿನ ಮೇಲೆ ಬಿದ್ದು ಆ ಕಲ್ಲು ಬೆಳ್ಳಗಾಗಿ ವಿಭೂತಿಯಂತೆ ಬಳಿದಂತೆ ಕಾಣಿಸುತ್ತಿತ್ತು. ಇದರಿಂದಾಗಿ ಆ ಬಿಳಿಯ ಕಲ್ಲು ಎಲ್ಲರಿಗೂ ಅಮ್ಮನ ಕಲ್ಲಿನಂತೆ ಕಾಣಿಸುತ್ತಿತ್ತು. ಆದ್ದರಿಂದ ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಆ ಕಲ್ಲು ಬೇವಿನ ಮರದ ಕೆಳಗಿದ್ದುದರಿಂದ ಅದಕ್ಕೆ ಅಮ್ಮನ ಕಲ್ಲು ಎಂಬ ಹೆಸರು ರೂಢಿಗೆ ಬಂದಿತ್ತು. ಹೀಗೆ ಒಂದರಿಂದ ಇನ್ನೊಂದು ಹೆಸರು ಪಡೆದುಕೊಂಡು ಎರಡೂ ಸುಖವಾಗಿದ್ದವು. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಒಂದು ಸಲ ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನು ಅಮ್ಮನ ಮರ ಎಂದು ಕರೆಯುತ್ತಾರೆ ಎಂದಿತು. ಹೀಗೆ ಎರಡು ಜಗಳ ಮಾಡಿದವು. ಕೊನೆಗೆ ಕಲ್ಲು ಕೋಪದಿಂದ ಉರುಳಿ ಬೇವಿನ ಮರದಿಂದ ದೂರ ಹೋಗಿ ನಿಂತಿತು. ನಾನಿಲ್ಲದಿದ್ದರೆ ಮರವನ್ನ ಕಡಿದು ಹಾಕುತ್ತಾರೆ ಎಂದು ಕಲ್ಲು, ನನ್ನ ಕೆಳಗಿರದಿದ್ದರೆ ಕಲ್ಲನ್ನು ಒಡೆದು ಹಾಕುತ್ತಾರೆ ಎಂದು ಮರ, ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಒಂದು ದಿನ ಹೊಲವನ್ನು ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ, ಇದನ್ನು ನಾಳೆ ಕಡಿಸಿ ನೇಗಿಲು ಚಕ್ರ ಮಾಡಿಸಿ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಬೇವಿನ ಮರದಿಂದ ದೂರ ಬಿದ್ದಿದ್ದ ಕಲ್ಲನ್ನು ನೋಡಿ, ಈ ಕಲ್ಲನ್ನು ನಾಳೆ ಕಲ್ಲು ಒಡೆಯುವವರಿಂದ ಒಡೆಸಿದರೆ ನೇಗಿಲನ್ನು ಕಟ್ಟಿ ಉಳಲು ಬರುತ್ತದೆ ಎಂದು ತನ್ನ ಮಕ್ಕಳಿಗೆ ಹೇಳಿದ. ಇದನ್ನು ಕೇಳಿ ಮರ ಮತ್ತು ಕಲ್ಲು ಎರಡೂ ಭಯದಿಂದ ನಡುಗಿದವು. ನಾವಿಬ್ಬರು ಒಬ್ಬರಿಂದ ಒಬ್ಬರು ದೂರವಾಗಿದ್ದರೆ ಜನರು ನಮ್ಮಿಬ್ಬರನ್ನು ನಾಶ ಮಾಡುತ್ತಾರೆ. ಆದ್ದರಿಂದ ನಾವಿಬ್ಬರು ಉಳಿಯುವುದಿಲ್ಲ ಎಂಬ ತಿಳುವಳಿಕೆ ಮರ ಮತ್ತು ಕಲ್ಲಿಗೆ ಬಂದಿತು. ರೈತ ಮತ್ತು ರೈತನ ಮಕ್ಕಳು ಅತ್ತ ಹೋಗುವುದನ್ನೇ ಕಾದಿದ್ದು ಕಲ್ಲು ಬರಲ್ಲ ಎಂದು ಬೇವಿನ ಮರವನ್ನು ಕೇಳಿತು. ಮರ ಬೇಗ ಬಾ ಎಂದು ಕಲ್ಲಿಗೆ ಹೇಳಿತು. ತಾನು ಇನ್ನೊಂದರಿಂದ ಸುಖವಾಗಿ
ಸ್ನೇಹಿತರಾದವು. ಮೂರನೆಯ ದಿನ ಮರ ಕಡಿಯುವವರು ಬಂದು ನೋಡಿದರು. ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಕಡಿಯುವುದು ಬೇಡ ಎಂದು ಹೊರಟು ಹೋದರು. ಕಲ್ಲು ಒಡೆಯುವವರು ಬಂದು ಇದು ಅಮ್ಮನ ಕಲ್ಲು, ಒಡೆಯುವುದು ಬೇಡ ಎಂದು ಅವರು ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಈ ಪದಗಳ ಅರ್ಥ ಬರ್ತದೆ. ಕಂಟಕ ಅಂದ್ರೆ ಕೇಡು. ಪದಗಳ ಅರ್ಥ ತಿಳ್ಕೊಳ್ಳೋಣ. ಪದಗಳ ಅರ್ಥ: ಕಂಟಕ ಕೇಡು, ಜಗಳ ಕಲಹ, ವಿಭೂತಿ ಭಸ್ಮ, ಬೂದಿ, ಹಿಕ್ಕೆ, ಹಕ್ಕಿಗಳ ಮಲ. ಈಗ ಗದ್ಯವನ್ನ ತಿಳ್ಕೊಂಡ್ವಿ ನಾವು. ಈಗ ಅದರ ಒಟ್ಟಾರೆ ಸಾರಾಂಶವನ್ನ ತಿಳ್ಕೊಳ್ಳೋಣ. ಹೀಗೆ ಒಟ್ಟಿಗೆ ಬಾಳುವ ಆನಂದ ಅಂತಿದಂಗೆ ನಮಗೆ ಗೊತ್ತಾಯಿತು. ಕೂಡಿ ಬಾಳಿದರೆ ಸ್ವರ್ಗ ಸುಖ, ತೆನೆ ತೆನೆ ಕೂಡಿದರೆ ಬಳ್ಳ, ಹನಿ ಹನಿ ಕೂಡಿದ್ರೆ ಹಳ್ಳ ಅಂತ ನಮಗೆಲ್ಲರಿಗೂ ಗೊತ್ತೇ ಇದೆ. ಹಾಗಾದ್ರೆ ಒಬ್ಬರಿಗಿಂತ ಇಬ್ರು ಲೇಸು, ಇಬ್ಬರಿಗಿಂತ 3 ಜನ ಲೇಸು ಅನ್ನೋಗೆ ಎಲ್ಲ ನಾವು ಕುಟುಂಬದಲ್ಲಿ ಒಟ್ಟಾಗಿದ್ರೆ ಏನೇ ಕಷ್ಟ ಸುಖ ಬಂದ್ರೆ ಸಮವಾಗಿ ಹಂಚ್ಕೊಂಡು ನಾವು ಸುಖವಾಗಿರ್ಬೋದು, ಪ್ರೀತಿಯಿಂದ ಇರ್ಬೋದು. ಇದಕ್ಕೆ ಇದೊಂದು ಈ ಒಟ್ಟಿಗೆ ಬಾಳುವ ಆನಂದ ಅನ್ನೋದು ಒಂದು ಉದಾಹರಣೆ. ಈಗ ನಾವು ನೋಡಬಹುದು ಹಳ್ಳಿಗಳಲ್ಲಿ ಇವತ್ತು ಸಹ ಅವಿಭಕ್ತ ಕುಟುಂಬಗಳು ಇದಾವೆ. ಅಂದ್ರೆ ತಾತ ಅಜ್ಜಿ, ದೊಡ್ಡಪ್ಪ ದೊಡ್ಡಮ್ಮ, ಚಿಕ್ಕಮ್ಮ ಚಿಕ್ಕಪ್ಪ, ಅವ್ರ ಮಕ್ಕಳು ಎಲ್ಲ ಮೊಮ್ಮಕ್ಕಳೆಲ್ಲ ಒಟ್ಟಾರೆ ಸೇರಿ ಒಂದು 30ರಿಂದ 40 ಜನ ಇರುವಂತಹ ಅವಿಭಕ್ತ ಕುಟುಂಬಗಳನ್ನ ಇನ್ನೂ ನೋಡಬಹುದು. ಅವು ಮಾದರಿಯಾಗಿದ್ದಾವೆ. ಅದೇ ತರ ಒಟ್ಟಿಗೆ ಬಾಳಿದ್ರೆ ಸ್ವರ್ಗ ಸುಖ ಅನ್ನೋದು ಒಟ್ಟಿಗೆ ಬಾಳುವ ಆನಂದಕ್ಕೆ ಒಂದು ಉದಾಹರಣೆ. ಈಗ ನೋಡೋಣ ಅಂತರ. ಒಂದು ಹಳ್ಳಿನಲ್ಲಿ ಒಬ್ಬ ರೈತನೊಬ್ಬ ಒಂದು ಹೊಲ ಇತ್ತು. ರೈತ ಅಂದ್ರೆ ನಮಗೆ ಜಮೀನು ಇರುತ್ತೆ, ಹೊಲ ಇರುತ್ತೆ. ಆ ಹೊಲದಲ್ಲಿ ಅವನು ಒಂದಿನ ಹೊಲಕ್ಕೆ ಹೋದಾಗ ಆ ಹೊಲದಲ್ಲಿ ಒಂದು ಬೇವಿನ ಮರ ಇತ್ತು. ಒಂದು ಹಳ್ಳಿ, ಅಲ್ಲಿ ರೈತನೊಬ್ಬನ ಹೊಲ ಇತ್ತು, ಅಲ್ಲಿ ಒಂದು ಬೇವಿನ ಮರ ಇತ್ತು. ಹೇಗೋ ಏನೋ ಅದ್ರ ಕೆಳಗೆ ಒಂದು ಗುಂಡನೆಯ ಒಂದು ಕಲ್ಲು ಬಂದು ನಿಂತ್ಕೊಂಡಿತ್ತು. ಆ ಮರದ ಕೆಳಗಡೆ ಒಂದು ಕಲ್ಲು ಗುಂಡಾಕಾರವಾಗಿತ್ತು. ಆ ಕಲ್ಲು ಬಂದು ನಿಂತ್ಕೊಂಡಿತ್ತು. ಮರದ ಮೇಲೆ ಕುಳಿತುಕೊಂಡಿದ್ದ ಹಕ್ಕಿಗಳ ಹಿಕ್ಕೆ, ಹಕ್ಕಿಗಳೆಲ್ಲ ಮರದ ಮೇಲೆ ಬಂದು ಕುತ್ಕೊಂತ ಇದ್ದು. ಆ
ಸುಖವಾಗಿದ್ದವು. ಬೇವಿನ ಮರದಿಂದ ಕಲ್ಲು, ಕಲ್ಲಿಂದ ಮರ, ಇದೇ ತರ ಎರಡೂ ಸುಖವಾಗಿದ್ವು. ಅಮ್ಮನ ಮರ, ಅಮ್ಮನ ಕಲ್ಲು, ಅಮ್ಮನ ಮರ, ಅಮ್ಮನ ಕಲ್ಲು ಎರಡು ಊರಿನ ಜನಗಳು ಅವುಗಳ ತಂಟೆಗೆ ಹೋಗುತ್ತಿರಲಿಲ್ಲ. ಇವೆರಡು ತಂಟೆಗೆ ಊರಿನ ಜನ ಹೋಗ್ತಿರ್ಲಿಲ್ಲ. ಅಮ್ಮನ ಮರ, ಅಮ್ಮನ ಕಲ್ಲು ಎಂದು ಊರಿನ ಜನಗಳೇ ಮಾಡ್ತಿದ್ರು, ಅವುಗಳ ತಂಟೆಗೆ ಹೋಗ್ತಾ ಇರಲಿಲ್ಲ. ಒಂದು ಕಲ್ಲು ಒಂದು ಸಲ ತಮ್ಮಿಂದ ಇನ್ನೊಂದು ಸುಖವಾಗಿದೆ, ಇದು ಇದರಿಂದ ಸುಖವಾಗಿದೆ, ಇದು ಇದರಿಂದ ಸುಖವಾಗಿದೆ ಅಂದ್ಕೊಂಡ್ರು. ಅಮ್ಮನ ಮರ, ಅಮ್ಮನ ಕಲ್ಲು ಸುಖವಾಗಿದೆ ನನ್ನಿಂದ ಅಂತ, ಅಮ್ಮನ ಕಲ್ಲು ಅಮ್ಮನ ಮರದಿಂದ ನನ್ನಿಂದ ಸುಖವಾಗಿದೆ ಅಂತ ಒಂದ್ಸಲ ಅನ್ಕೊಂತು. ತನ್ನಿಂದ ಇನ್ನೊಂದು ಸುಖವಾಗಿದೆ ಎಂದು ಎರಡಕ್ಕೂ ಜಂಬ ಬಂತು. ಜಂಬ ಅಂದ್ರೆ ಅಹಂಕಾರ, ನಾನು ಅನ್ನೋ ಅಹಂಕಾರ. ಜಂಬ ಬಂದ್ಬಿಡ್ತು. ಬೇವಿನ ಮರ, ನಾನು ಅಮ್ಮನ ಮರ, ನೀನು ನನ್ನ ಕೆಳಗಿರುವುದರಿಂದ ಮರ ಬೇರಿದ್ದೀನಿ, ನೀ ಕೆಳಗಿದೀಯ ಕಲ್ಲು, ಕೆಳಗಿರುವುದರಿಂದ ನಿನ್ನನ್ನು ಅಮ್ಮನ ಕಲ್ಲು, ನೀ ಕೆಳಗಿರೋದ್ರಿಂದ ನೀನು ಅಮ್ಮನ ಕಲ್ಲು ಎಂದು ಜನ ಕರೆಯುತ್ತಾರೆ ಎಂದು ಹೇಳಿತು. ಅದಕ್ಕೆ ಕಲ್ಲು, ನಾನು ಅಮ್ಮನ ಕಲ್ಲು, ನನ್ನ ಪಕ್ಕದಲ್ಲಿ ನೀನಿರುವುದರಿಂದ ನಿನ್ನನ್ನ ಅಮ್ಮನ ಮರ ಎಂದು ಕರೆಯುತ್ತಾರೆ. ಇವೆರಡರಲ್ಲೇ ಭಿನ್ನಾಭಿಪ್ರಾಯ ಬಂತು. ಈಗ ಎರಡು ಜಗಳ ಮಾಡುದು, ನಾನ್ ಮೇಲು ಅಂತ ಎರಡು ಜಗಳ ಮಾಡುದು. ಕೊನೆಗೆ ಕಲ್ಲು ಕೋಪದಿಂದ ಮನೆಗೆ ಏನ್ ಮಾಡ್ತು, ಕಲ್ಲು ಕೋಪ ಮಾಡ್ಕೊಂತು, ಸಿಟ್ಟು ಮಾಡ್ಕೊಂತು ಏನ್ ಮಾಡ್ತು, ಉರುಳಿ ಬೇವಿನ ಮರದಿಂದ ದೂರವಾಗಿ ನಿಂತ್ಕೊಂತು. ಕಲ್ಲು ನಿಂತಿತ್ತಲ್ಲ, ಕೋಪ ಮಾಡ್ಕೊಂಡು ಬೇವಿನ ಮರದ ಕೈಲಿ ಉರುಳಿ ಹೋಗಿ ಹೋಗ್ಬಿಡ್ತು, ದೂರ ಹೋಗಿ ನಿಂತ್ಕೊಂತು. ನಾನು ನಿಂತಿದ್ರೆ ಮರವನ್ನ ಕಡಿದು ಹಾಕುತ್ತಾರೆ, ಊರಿನ ಜನ ನಾನಿಲ್ಲ ಅಂದ್ರೆ ನಿಮ್ಮ ಮರ ಕಡಿದಾಕ್ತಾರೆ ಎಂದು ಕಲ್ಲು, ನಾನು ಕೆಳಗಿರಿದ್ರೆ ಕಲ್ಲನ್ನ ಒಡೆದು ಹಾಕುತ್ತಾರೆ ಎಂದು ಮರ. ಹೀಗೆ ಎರಡು ತಮ್ಮೊಳಗೆ ಆಲೋಚಿಸುತ್ತಿದ್ದವು. ಎರಡು, ನಾನಿದ್ರು ನಿನ್ನ, ನೀನಿದ್ರು ನಿನ್ನ ಅಂತ ಕಡಿದಾಕ್ತಾರೆ, ಆಮೇಲೆ ಒಡೆದಾಕ್ತಾರೆ ಅಂತ ಎರಡು ಮಾತಾಡ್ತಾ ಇದ್ವು, ಜಗಳ ಮಾಡ್ತಿದ್ದು. ಮತ್ತು ತಮ್ಮೊಳಗೆ ಆಲೋಚನೆ ಮಾಡ್ತಿದ್ದ, ಆಲೋಚನೆ ಚಿಂತೆ ಮಾಡ್ತಾ ಇದ್ವು. ಒಂದು ದಿನ ಹೊಲವನ್ನ ಉಳಲಿಕ್ಕೆ, ಹೊಲ ಉಳುಮೆ ಮಾಡೋದಿಕ್ಕೆ ಆ ಹಳ್ಳಿಯ ರೈತ, ಆ ಹೊಲದ ಮಾಲೀಕ ರೈತ ತನ್ನ ಮಕ್ಕಳ ಜೊತೆ ಬಂದನು. ಒಂದಿನ ಹೊಲವನ್ನ ಉಳಲಿಕ್ಕೆ ಆ ಹಳ್ಳಿಯ ರೈತ ತನ್ನ ಮಕ್ಕಳ ಜೊತೆ ಬಂದನು. ಅಮ್ಮನ ಕಲ್ಲು ಇಲ್ಲದ ಆ ಬೇವಿನ ಮರವನ್ನು ನೋಡಿ
ನಾಳೆ ನಾಳೆ ಬಂದು ಮಾರನೇ ದಿನ ಮರ ಕಡಿಯೋರು ಬಂದು ನೋಡಿದ್ರು. ಮರ ಕಡಿಯಲು ಹೇಳಿದ್ನಲ್ಲ ರೈತ, ಮರ ಕಡಿಯಲು ಬಂದ್ರು. ಬಂದು ನೋಡಿ ಕಲ್ಲು ಮರದ ಕೆಳಗೆ ಮೊದಲಿನಂತೆ ನಿಂತಿತ್ತು. ಮಾಮೂಲಿ ಮೊದಲೆಂಗಿತ್ತು ಹಂಗೆ ಕಲ್ಲು ಮರದ ಕೆಳಗಡೆ ನಿಂತಿತ್ತು. ಅದನ್ನ ನೋಡಿ ಅವರಿಗೆ ಮರ ಮತ್ತು ಕಲ್ಲಿನ ಬಗೆಗೆ ಭಯ ಭಕ್ತಿ ಉಂಟಾಯಿತು. ಓ ಇದು ದೇವರು ಅಂತ ಹೇಳಿ ಭಯದಿಂದ ಕೈ ಮುಗಿದು ಭಯ ಭಕ್ತಿ ಉಂಟಾಯಿತು. ಇದು ಅಮ್ಮನ ಮರ, ಇದು ಅಮ್ಮನ ಮರ ಪ್ರತೀಕ, ಅಮ್ಮನ ಪ್ರತೀಕ ಇದು ಅಂತ ಹೇಳಿ ಅವರಿಗೆ ಕಡಿಯುವುದು ಬೇಡ, ಅಮ್ಮನ ಮರವನ್ನ ಕಡಿಯುವುದು ಬೇಡ ಎಂದು ಹೋದ್ರು. ಕಲ್ಲು ಹೊಡೆಯುವವರು ಬಂದ್ರು. ಕಲ್ಲು ಹೊಡೆಯಲು ಕೇಳಿದಲ್ಲ ರೈತ, ಅವರು ಸಹ ಬಂದ್ರು ಕಲ್ಲು ಹೊಡೆಯಕ್ಕೆ ಮಾರನೇ ದಿನ. ಅವರು ಬಂದು ಇದು ಅಮ್ಮನ ಕಲ್ಲು, ಇದು ಅಮ್ಮನ ಕಲ್ಲು, ಅಮ್ಮನ ಪ್ರತೀಕ, ಹಾಗಾಗಿ ಈ ಕಲ್ಲನ್ನ ಹೊಡೆಯುವುದು ಬೇಡ ಎಂದು ಅವರು ಸಹ ಹೊರಟು ಹೋದರು. ಬೇವಿನ ಮರ ಮತ್ತು ಕಲ್ಲು ಕಂಟಕದಿಂದ ಅದು ತೊಂದರೆಯಿಂದ ಪಾರಾದವು. ಈಗ ಎರಡೂ ಸಹ ಯಾರ ಭಯವಿಲ್ಲದೆ ಸುಖವಾಗಿದ್ದವು. ಹೀಗೆ ಎಲ್ಲರೂ ಒಟ್ಟಾಗಿ ಬಾಳಿದರೆ ಎಲ್ಲರೂ ಸುಖವಾಗಿ ಇರಬಹುದು. ಇದಕ್ಕೆ ಅರ್ಥವಾಗಿರಬೇಕು. ಪಾಠದ ಶೀರ್ಷಿಕೆಯನ್ನು ನೋಡುತ್ತಿದ್ದಂಗೆ ಗೊತ್ತಾಗುತ್ತೆ ಒಟ್ಟಿಗೆ ಬಾಳುವ ಆನಂದ. ನಾವೆಲ್ಲ ಕೂಡಿ ಬಾಳಿದರೆ ಸ್ವರ್ಗ ಸುಖ, ಒಟ್ಟಿಗೆ ಬಾಳೋದ್ರಲ್ಲಿರೋ ಆನಂದ ಸುಖ ಸಂತೋಷ ಇರಲ್ಲ ಅಂತ ಈ ಗದ್ಯ ಭಾಗದಿಂದ ಗೊತ್ತಾಯಿತು. ಈಗ ಖಾಲಿ ಬಿಟ್ಟ ಜಾಗ, ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಬಿಟ್ಟ ಸ್ಥಳ ತುಂಬಿ, ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು. ಎಲ್ಲರೂ ಕೂಡಿ ಬಾಳಿದರೆ ಎಲ್ಲರೂ ಕೂಡಿ ಬಾಳಿದರೆ ಎಲ್ಲರೂ ಸುಖವಾಗಿರಬಹುದು. ಇಲ್ಲಿ ವ್ಯಾಕರಣ ಮಾಹಿತಿ ಇದೆ. ನಾವು ಹಿಂದಿನ ಕ್ಲಾಸಲ್ಲಿ ನಾನು ವ್ಯಾಕರಣ ಮಾಡಿದ್ದೆ, ಆದ್ರೆ ಪಾಠದಲ್ಲಿ ಬಂದಿರೋದ್ರಿಂದ ನಿಮಗೆ ಹೇಳ್ತಾ ಹೋಗ್ತೀನಿ. ವರ್ಣಮಾಲೆ ಕನ್ನಡದಲ್ಲಿ ಒಟ್ಟು 49 ಅಕ್ಷರಗಳಿವೆ. ಇವುಗಳನ್ನ ವರ್ಣಗಳೆಂದು ಕರೆಯುತ್ತಾರೆ. ಈ ಅಕ್ಷರಗಳ ಕ್ರಮಬದ್ಧ ಜೋಡಣೆ ನಾವು ವರ್ಣಮಾಲೆ ಅಥವಾ ಅಕ್ಷರಮಾಲೆ ಎಂದು ಕರೆಸಲು. ವರ್ಣಮಾಲೆಯಲ್ಲಿ 3 ವಿಧಗಳು. ಒಂದು ಸ್ವರಾಕ್ಷರ, ಒಂದು ವ್ಯಂಜನಾಕ್ಷರ, ಇನ್ನೊಂದು ಯೋಗವಾಹಕಗಳು. ಸ್ವರಾಕ್ಷರಗಳು ಸ್ವತಂತ್ರವಾಗಿ ಉಚ್ಚರಿಸಲ್ಪಡುವ ಅಕ್ಷರಗಳು ಸ್ವರಾಕ್ಷರಗಳು. ಒಟ್ಟು ಸ್ವರಾಕ್ಷರಗಳು 13. ಸ್ವರಾಕ್ಷರಗಳಲ್ಲಿ 2 ವಿಧ: ಹ್ರಸ್ವಸ್ವರ, ದೀರ್ಘಸ್ವರ. ಹ್ರಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ಹ್ರಸ್ವಸ್ವರ ಎಂದು ಕರೆಯುತ್ತಾರೆ. ಆ, ಈ, ಊ, ರು, ಎ, ಇವು ಅಕ್ಷರಗಳು. ದೀರ್ಘಸ್ವರಗಳು 2 ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡುವ ಅಕ್ಷರಗಳಿಗೆ ನಾವು ದೀರ್ಘಸ್ವರ ಅಂತ ಕರಿತೀವಿ. ಆ ರಿಂದ ಔವರೆಗೆ ಆ, ಈ, ಉ, ಎ, ಐ, ಓ, ಔ ಇವು ಅಕ್ಷರಗಳು, 7 ಅಕ್ಷರಗಳು. ಇನ್ನು ವ್ಯಂಜನಾಕ್ಷರಗಳು ಸ್ವರಗಳ ಸಹಾಯದಿಂದ ಉಚ್ಚರಿಸಲಾಗುವ ಅಕ್ಷರಗಳು ವ್ಯಂಜನಾಕ್ಷರಗಳು. ಉದಾಹರಣೆ ಕ ಪ್ಲಸ್ ಆ ಇಸ್ ಈಕ್ವಲ್ ಟು ಕ, ಚ ಪ್ಲಸ್ ಆ ಇಸ್ ಈಕ್ವಲ್ ಟು ಚ. ಒಟ್ಟು ವ್ಯಂಜನಾಕ್ಷರಗಳು 34. ವ್ಯಂಜನಾಕ್ಷರಗಳಲ್ಲಿ 2 ವಿಧ: ಒಂದು ವರ್ಗೀಯ ವ್ಯಂಜನ, 2 ಅವರ್ಗೀಯ ವ್ಯಂಜನ. ಇದನ್ನು ನಾವು ಹಿಂದಿನ ತರಗತಿಯಲ್ಲಿ ನೋಡ್ಕೊಂಡಿದ್ವಿ ಮತ್ತೆ ತಿಳ್ಕೊಂಡಿದ್ವಿ. ಇವು ಈಗ ಮತ್ತೆ ಈಗ ವರ್ಗೀಯ ವ್ಯಂಜನಗಳಲ್ಲಿ ವ್ಯಂಜನಾಕ್ಷರಗಳಲ್ಲಿ 2 ವಿಧ: ವರ್ಗೀಯ ವ್ಯಂಜನ, ಅವರ್ಗೀಯ ವ್ಯಂಜನ. ಇಷ್ಟನ್ನ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಇನ್ನು ಗದ್ಯ ಭಾಗ ಇವತ್ತಿನ ಪಾಠ 1 ಒಟ್ಟಿಗೆ ಬಾಳುವ ಆನಂದ. ಇದನ್ನು ನಾವು ಪಾಠವನ್ನು ಓದಿ ಮತ್ತೆ ಅರ್ಥವನ್ನು ತಿಳಿದುಕೊಂಡು ಅದರಲ್ಲಿ ಬರುವ ಕಾರ್ಯರೂಪ ಜಾಗ ಅಷ್ಟೇ ನೋಡ್ಕೊಂಡಿರೋದು ನಾವು
ಕರೆಯುತ್ತಿತ್ತು. ಗುಂಡನೆಯ ಕಲ್ಲು ಬೇವಿನ ಮರದ ಕೆಳಗಿತ್ತು. ಬೇವಿನ ಮರದ ಕೆಳಗಿತ್ತು. ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಏನೆಂದು ಕರೆಯುತ್ತಿದ್ದರು? ಬೇವಿನ ಮರವನ್ನು ಜನ ಅಮ್ಮನ ಮರ ಎಂದು ಕರೆಯುತ್ತಿದ್ದರು.